ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಸಾಹೇಬ್ರು ಇಲ್ಲೇ ಇರ್ತೀರಾ? ರೂಮಿಗೆ ಬರಲ್ವಾ? ಏನೋ ತುಂಬಾ ಖುಷಿಯಾಗಿದ್ದೀರಾ? ಹೌದು ಸಿರಿ, ಆ ಶಾರ್ವರಿ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಮನ್ಸೆಲ್ಲ ಭಾರ ಆಗಿತ್ತು. ಆದರೆ ಈಗ ಮುದ್ದು ಮುಖ ನೋಡ್ತಿದ್ದ ಹಾಗೆ ಮನ್ಸಿನ ಭಾರ ಎಲ್ಲ ಇಳಿದು ಮುಖದಲ್ಲಿ ನಗು, ಹೃದಯದ ಸಂತೋಷ ಉಕ್ಕಿ ಹರಿತಾ ಇದೆ. ಹೌದೌದು, ಇತ್ತೀಚೆಗೆ ನಿಮ್ಗೆ ಅದೊಂದು ಮುಖ ಬಿಟ್ರೆ ಪ್ರಪಂಚದಲ್ಲಿ ಬೇರೆ ಇನ್ನೇನೋ ಕಾಣ್ತಾನೆ ಇಲ್ಲ ಅಲ್ವಾ? ಹೌದಲ್ಲ, ಎಂಥ ದಡ್ಡ ನಾನು. ಇನ್ನೊಂದು ಮುದ್ದಾದ ಗೊಂಬೆ ನನ್ನ ಪಕ್ಕದಲ್ಲೇ ಕೂತಿರುವಾಗ ನಾನು ಆ ಗೊಂಬೆ ನೋಡ್ಲೇ ಇಲ್ವಲ್ಲ. ಈ ಬೊಂಬೆ ಕೊಂಬೆ ಮಾತುಗಳೆಲ್ಲ ಇವಾಗೇನು ಬೇಕಾಗಿಲ್ಲ. ಅಷ್ಟಕ್ಕೂ ನನ್ನನ್ನು ನೋಡಿದ್ರೆ ತಮ್ಮ ಮನಸ್ಸಿನ ಭಾರನೂ ಇಳಿಯಲ್ಲ, ಹೃದಯಕ್ಕೆ ಸಂತೋಷನೂ ಆಗಲ್ಲ. ಹೃದಯದ ಬಡಿತಾನೆ ನೀನಾಗಿರುವಾಗ ಸಂತೋಷ ಆಗದೆ ಇರುತ್ತಾ ಸಿರಿ? ಮಗುನ ನೋಡ್ತಿದ್ದಾಗ ಮನ್ಸಿನ ನೋವೆಲ್ಲ ಮರ್ತೋಗುತ್ತೆ, ಮನ್ಸು ಹಗುರ ಅನ್ಸುತ್ತೆ ನಿಜ. ಆದ್ರೆ ನಿನ್ನನ್ನು ನೋಡ್ತಾ ಇದ್ರೆ ಮನ್ಸೇ ಕಳೆದೋಗುತ್ತೆ. ನೀನಂದಕ್ಕೆ ಹೃದಯ ಸೋತೋಗುತ್ತೆ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ. ಅಬ್ಬಾ, ಈ ರೀತಿ ಸೋತು ನನ್ನನ್ನು ಗೆದ್ಬಿಡ್ತೀಯ ಅಲ್ವಾ? ಗೆದ್ಬಿಟ್ನಾ? ವಾಹ್, ಇದೇ ಖುಷಿಗೆ ಏನಿಲ್ವಾ? ಖುಷಿಯಾಗಿರೋದು ನಿನಗೆ, ನನಗಲ್ಲ. ಇದೇ ಖುಷಿಗೇನು ಇಲ್ವಾ ಅಂತ ನಾನು ನಿನ್ನ ಕೇಳಬೇಕು. ಹೌದಲ್ಲ, ಖುಷಿಯಾಗಿರೋದು ನನಗೆ, ಕೊಡಬೇಕಾಗಿರೋದು ನಾನು. ಬಿಡು ಸಮರ್ಥ, ಇನ್ನೂ ಕೊಟ್ಟೇ ಇಲ್ಲ, ಆಗ್ಲೇ ಎಷ್ಟೊಂದು ನಾಚಿಕೆನಾ? ಏನು ಕೊಡೋದು ಬೇಕಾಗಿಲ್ಲ, ನನಗೆ ನಿದ್ದೆ ಬರ್ತಾ ಇದೆ. ನಿದ್ದೆ ಹೋಗ್ಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಭಿ, ಏನಿದು ಕಳ್ಳ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೆಯಾ? ಕಳ್ತನ ಮಾಡಬೇಕು ಅಂತಾನೆ ಬರ್ತಿದ್ದೀನಿ. ಕಳ್ತನನ? ಏನ್ ಕಳ್ತನ ಮಾಡ್ತೀಯಾ? ಹೃದಯ. ಆಹಾ, ಇಂಥ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ನಾನು ನನ್ನ ಹೃದಯನ ಸೇಫಾಗಿ ಬಚ್ಚಿಟ್ಟಿದ್ದೀನಿ, ಅದನ್ನ ಅಷ್ಟು ಸುಲಭವಾಗಿ ಕದಿಯಕ್ಕಾಗಲ್ಲ. ಈ ಅಭಿ ಮನ್ಸ್ ಮಾಡಿದ್ರೆ ಆಗದೆ ಇರೋ ಕೆಲ್ಸನೇ ಇಲ್ಲ. ನೀನ್ ಹೃದಯನ ನೀನ್ ಎಲ್ಲೇ ಬಚ್ಚಿಟ್ಕೊಂಡಿರೋ, ನಾನು ಅದನ್ನ ಕದ್ದೇ ಕದಿತೀನಿ. ಸಾಧ್ಯನೇ ಇಲ್ಲ, ಯಾಕಂದ್ರೆ ನನ್ನ ಹೃದಯ ನನ್ನ ಹತ್ರ ಇಲ್ವೇ ಇಲ್ಲ. ಅಯ್ಯೋಯ್ಯೋ, ಇದೇನಿದು ಕೋತಿ ಮೊಸಳೆ ಕತೆ ಹೇಳ್ತಿದ್ಯಾ? ಹೃದಯ ನನ್ನ ಹತ್ರ ಇಲ್ವೇ ಇಲ್ಲ, ಹೃದಯ ನನ್ನ ತಂದೆ ಇಲ್ಲ ಅನ್ನೋ ತರ. ಹೌದು, ನಿಜನೇ ಹೇಳ್ತಿದ್ದೀನಿ. ನನ್ನ ಹೃದಯ ಈಗಾಗ್ಲೇ ಕಳ್ದೋಗಿದೆ. ನನಗಿಂತ ಮೊದಲು ಹೃದಯ ಕದ್ದಿರೋ ಮಹಾಕಳ್ಳ ಯಾರು? ನೀನ್ ಯಾಕೆ ಕಳ್ಳನ್ ತರ ಬಂದೆ? ಕೈಯಲ್ಲಿ ಏನ್ ಇಟ್ಕೊಂಡಿದ್ಯಾ ಅದನ್ನ ಹೇಳು. ತಗೋ, ನಿನಗೋಸ್ಕರ ಮಲ್ಲಿಗೆ ಹೂವು ತಗೊಂಡ್ ಬಂದಿದ್ದೀನಿ. ಮಲ್ಗೆ ಹೂವ ಇಷ್ಟೊತ್ನಲ್ಲಿ? ಹೂ ಮತ್ತೆ ಬ್ರೋ ಮಾತ್ರ ಅತ್ತಿಗೆಗೆ ಹೂ ತಂದ್ಕೊಡ್ಬೋದಾ? ನಾನು ಅವನಿಗಿಂತ ರೊಮ್ಯಾಂಟಿಕ್, ಅದಕ್ಕೆ ಇಷ್ಟೊತ್ತಲ್ಲಿ ಈ ಹೂ ತಗೊಂಡ್ ಬಂದಿದ್ದೀನಿ. ಈ ನನ್ನ ಮುದ್ದಾದ ಹೂವಿಗೆ ಈ ಮಲ್ಲಿಗೆ ಹೂವನ್ನ ನಾನೇ ಮುಡಿಸ್ತೀನಿ. ಹೇಳಿ ಅಭಿ, ಇಷ್ಟೊತ್ನಲ್ಲಿ ಯಾರಾದ್ರೂ ಮಲ್ಗೆ ಹೂವ ಮುಡಿತಾರಾ? ಬೇಡ, ನಾನು ಬೆಳಗ್ಗೆ ಮುಡ್ಕೊಂತೀನಿ. ಇಲ್ಲ ಇಲ್ಲ, ನೀನ್ ಈಗ್ಲೇ ಮುಡ್ಕೋಬೇಕು. ರಾತ್ರಿ ಇಡೀ ಮಲ್ಲಿಗೆ ಸುವಾಸನೆ ನನಗ್ ಬರ್ತಾನೆ ಇರಬೇಕು. ಸಾಹೇಬ್ರ ಇಂಟೆನ್ಷನ್ನು ಹೂ ಮುಡ್ಸೋದಲ್ಲ, ಬೇರೆನೇ ಏನೋ ಪ್ಲಾನ್ ಮಾಡಿರೋ ಹಾಗಿದೆ. ಅದ್ರಲ್ಲಿ ತಪ್ಪೇನಿದೆ? ಮಲ್ಲಿಗೆ ಹೂ ಕೊಟ್ಟು ಮುದ್ದಾಡೋದ್ರಲ್ಲಿ ಒಂಥರ ಖುಷಿ ಇದೆ. ಅದೆಲ್ಲ ಆಗಲ್ಲ. ಈ ಮಲ್ಗೆ ಹೂಗಳಿಗೆಲ್ಲ ಮರಳಾಗೋಳಲ್ಲ ನಾನು. ಮಲ್ಲಿಗೆ ಹೂವಿಗೆ ಮರಳಾಗ್ಲಿಲ್ಲ ಅಂದ್ರು ಮಲ್ಲಿಗೆ ಹೂ ಕೊಡ್ತಿರೋ ಈ ಹುಡ್ಗಂಗಾದ್ರೂ ಮರಳಾಗ್ಬೇಕಲ್ವಾ? ಬೇಡ ಅಭಿ. ಬೇಡ ಅಂದ್ರೆ ಬಿಡೋರು ಯಾರು?
ಅಭಿ ಇನ್ನೊಂದ್ಸಲ ನೆನಪು ಮಾಡ್ಕೊಳ್ಳಿ, ನೀವೇನಾದರೂ ಅಗ್ರಿಮೆಂಟ್ ಕಾಪಿಗೆ ಸೈನ್ ಹಾಕಿದ್ರಾ? ಸಾಧ್ಯನೇ ಇಲ್ಲ ಡ್ಯಾಡ್. ನಾವ್ಯಾಕೆ ಆ ಕಂಪ್ನಿ ಜೊತೆ ಟೈಪ್ ಆಗ್ತೀವಿ? ಇನ್ಸ್ಪೆಕ್ಟರ್, ಮಕ್ಕಳು ಹೊಸ ಕಂಪನಿ ಶುರು ಮಾಡಬೇಕು ಅಂದ್ಕೊಂಡಿದ್ದಾರೆ. ತುಂಬ ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಇಂಥ ಕಾರ್ಯ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ತೊಂದರೆ ಆಗತ್ತೆ. ನನ್ನ ಮಕ್ಕಳು ಈ ರೀತಿ ದುಡುಕಿ ಯಾವ್ದಾವುದೋ ಕಂಪನಿ ಜೊತೆ ವ್ಯವಹಾರ ಮಾಡೋರಲ್ಲ. ಇದರಲ್ಲಿ ಬೇರೆ ಏನೋ ಇದೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮತ್ತೆ ತನಿಖೆ ಮಾಡ್ಬೋದಲ್ವಾ? ನೋಡಿಮ್ಮ, ನಾವೀಗ ಇವನ್ನ ಅರೆಸ್ಟ್ ಮಾಡಲೇಬೇಕು. ನೀವೇನೇ ಹೇಳೋದಿದ್ರು ಕೋರ್ಟಲ್ಲಿ ಬಂದು ಹೇಳಿ. ರೀ ಗೋವಿಂದಪ್ಪ, ಇವನ್ನ ಕರ್ಕೊಳ್ರಿ.